ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ಪ್ರಿಯರೇ ನಿಮ್ಮೆಲ್ಲರನ್ನ ಯೇಸುಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ಅನೇಕರು ಈ ಕಾರ್ಯಕ್ರಮವನ್ನು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ, ಮತ್ತು ನೀವು ರೆಸ್ಪಾಂಡ್ ಮಾಡ್ತಾ ಇದ್ದೀರಾ. ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಪ್ರಾರ್ಥನೆ ಮನವಿಗಳನ್ನು ನೀವು ಕಳಿಸ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್ ಮತ್ತು ತುಂಬ ಧನ್ಯವಾದಗಳನ್ನ ನಾನು ಹೇಳ್ತೇನೆ. ದೇವರು ಪ್ರತಿ ವಾರ ಈ ಒಂದು ವಾಕ್ಯವನ್ನು ಪ್ರತಿದಿನ ಕೇಳುವುದರಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ಈ ವೇದ ಭಾಗವು ಶ್ರೀ ಮಾರ್ಕನು ಬರೆದ ಸುವಾರ್ಥ ಭಾಗ 1ನೇ ಅಧ್ಯಾಯ 4ನೇ ವಚನ. ಪ್ರವಾದಿಯಾದ ಯೆಶಾಯನ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಯೋಹಾನನು ಬಂದು ಜನರಿಗೆ, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರುತ್ತಾನೆ. ಆ ಅಡವಿಯಲ್ಲಿ ದೀಕ್ಷಾಸ್ನಾನ ಮಾಡಿಸ್ತಾ ಇದ್ದನು ಎಂಬುದಾಗಿ ಬರೆದಿದೆ. ಪ್ರಿಯರೇ, ಇಲ್ಲಿ ಪ್ರವಾದಿಯಾದ ಯೆಶಾಯನ ಗ್ರಂಥದಲ್ಲಿ ಸ್ನಾನಿಕನಾದ ಯೋಹಾನನ್ ಬರ್ತಾನೆ ಅಂತ ಹೇಳಿ ಬರೆದಿದೆ. ಆತನು ಬರುವ ಉದ್ದೇಶ ಏನು ಅಂದರೆ, ಆತನು ಯೇಸುಕ್ರಿಸ್ತನ ಆಗಮನದ ವಿಷಯದಲ್ಲಿ ಜನರಿಗೆ ಮುಂತಿಳಿಸುವಂಥ ಒಬ್ಬ ಫೋರ್ ರನ್ನರ್ ಎಂಬುದಾಗಿ ನಾವು ನೋಡ್ತೇವೆ. ಆತನು ದೂತನೆಂಬುದಾಗಿ ನಾವು ನೋಡ್ತೇವೆ, ಒಂದು ವಾಯ್ಸ್ ಎಂಬುದಾಗಿ ನಾವು ನೋಡ್ತೇವೆ, ಒಂದು ಶಬ್ದ ಎಂಬುದಾಗಿ ನಾವು ನೋಡ್ತೇವೆ. ಆತನು ಯೇಸುಕ್ರಿಸ್ತನ ಸಾಕ್ಷಿಗಾಗಿ ಬರ್ತಾನೆ. ಹಾಗಾದರೆ ಯಾಕೆ ಯೇಸು ಸ್ವಾಮಿ ಬರೋದಕ್ಕಿಂತ ಮುಂಚೆ ದೇವರು ಯೋಹಾನನನ್ನು ಯಾಕೆ ಕಳಿಸ್ಬೇಕಾಯಿತು? ಈ ವಿಷಯದಲ್ಲಿ ನಾವು ನೋಡಬೇಕಾದ್ರೆ, ಯೋಹಾನನು ಯಾರ ಮಗನು ಎಂಬುದಾಗಿ ನಾವು ನೋಡೋದು, ಜಕರಯ ಯಾಜಕನ ಮಗ. ಆಮೇಲೆ ಯೋಹಾನನು ಹುಟ್ಟಿರುವಂತಹ ಒಂದು ಅದ್ಭುತವಾದ ದೃಶ್ಯ ಇಡೀ ಯೆರೂಸಲೇಮಿನಲ್ಲಿರುವಂಥ ಎಲ್ಲ ವ್ಯಕ್ತಿಗಳಿಗೂ, ಆಲಯದಲ್ಲಿ ಬಂದು ಆರಾಧಿಸುವ ಜನರಿಗೂ, ಅನೇಕರಿಗೂ ಗೊತ್ತಿತ್ತು. ಏನಂದರೆ, ಯೋಹಾನ ಒಂದು ಅದ್ಭುತವಾದ ರೀತಿಯಲ್ಲಿ ಜನಿಸಿದ ಮಗು ಎಂಬುದಾಗಿ, ಮತ್ತು ಅವನ ತಂದೆ ತಾಯಿಗಳು ತುಂಬ ಮುಪ್ಪಿನಲ್ಲಿ ದೇವರು ಕೊಟ್ಟಿರುವಂಥ ಒಂದು ಮಗ. ಆಮೇಲೆ ಯೋಹಾನನ ಹೆಸರು ಕೂಡ ಬಹಳ ಅದ್ಭುತವಾಗಿ ಅದು ಸೆಲೆಕ್ಟ್ ಆಗಿತ್ತು. ಹಾಗಾದರೆ ಯೋಹಾನನು ಈ ಯಾಜಕನ ಮಗನಾದ ಕಾರಣ ಅಲ್ಲಿರುವಂಥ ಜನರಿಗೆ ಆತನು ಬೋಧೆ ಮಾಡುವಾಗ, ದೀಕ್ಷಾಸ್ನಾನ ಮಾಡಿಸುವಾಗ ಯಾವ ಅಭ್ಯಂತರ ಇರಲಿಲ್ಲ. ಯಾರು ಯೋಹಾನನಿಗೆ ಪ್ರಶ್ನೆ ಮಾಡಲಿಲ್ಲ, ನೀನು ಯಾಕೆ ಇದನ್ನು ಮಾಡ್ತೀಯ ಅಂತೇಳಿ. ಯಾಕೆಂದರೆ ಆತನು ಪ್ರವಾದಿ ಎಂಬುದಾಗಿ ಎಲ್ಲರೂ ಸ್ವೀಕಾರ ಮಾಡಿದರು. ಇಲ್ಲಿ ಯೇಸು ಸ್ವಾಮಿ ಬರೋದಕ್ಕೆ ಮುಂಚೆ ಅನೇಕ ಯಜ್ಞಗಳನ್ನು, ಹೋಮಗಳನ್ನು ಇಸ್ರಾಯೇಲ್ ಜನರು ಅರ್ಪಿಸ್ತಾ ಇದ್ದರು. ಯಾಕೆಂದರೆ ಪಾಪ ಪರಿಹಾರಕ್ಕೆ ಯಜ್ಞ ಬೇಕು. ಅದಿಲ್ಲದಿದ್ದರೆ ಅಲ್ಲಿ ಯಾವ ಒಂದು ಆರಾಧನೆ ನಡೀತಾ ಇರಲಿಲ್ಲ. ಹಾಗಾದರೆ ಈ ಯಜ್ಞ ಮತ್ತು ಹೋಮಗಳನ್ನ ನಿಲ್ಲಿಸುವ ಒಂದು ಮಾರ್ಗ ದೇವರು ಯೋಹಾನನ ಮೂಲಕ ಮಾಡಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ಇಲ್ಲಿ ಯಜ್ಞ ಬೇಡ, ಹೋಮ ಬೇಡ, ನೀವು ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿ. ದೀಕ್ಷಾಸ್ನಾನ ಅನ್ನುವಂಥದ್ದು ಇಂಟ್ರೊಡಕ್ಷನ್, ಇದರ ಒಂದು ಪರಿಚಯ ಮೊದಲನೇ ಬಾರಿ ಆಯಿತು. ಹಿಂದಿನ ಒಂದು ಹಳೆ ಒಡಂಬಡಿಕೆಯಲ್ಲಿ ದೀಕ್ಷಾಸ್ನಾನದ ಒಂದು ಪರಿಚಯ ಇರಲಿಲ್ಲ, ದೀಕ್ಷಾಸ್ನಾನ ಮಾಡಿಸುವಂಥದ್ದು ಅಲ್ಲ. ಆದರೆ ಇದು ಯೇಸುಕ್ರಿಸ್ತನು ಬಂದು ಇದನ್ನು ಮಾಡುವಾತನಾಗಿದ್ದಾನೆ ಅಂತ ಹೇಳಿ ಯೋಹಾನನು ಮೊದಲೇ ಆರಂಭ ಮಾಡಿದ್ದಾನೆ. ಪ್ರಿಯರೇ, ಈಗಲೂ ಕೂಡ ಅನೇಕ ಜನರು ನಾವೇನು ಮಾಡ್ತೇವೆ, ದೇವರಿಗೆ ನಾವು ಏನೋ ಕೊಟ್ಟು ನಾವು ರಕ್ಷಣೆ ಹೊಂದಬೇಕು ಅಂತ ನೋಡ್ತೇವೆ. ಆದರೆ ದೇವರ ವಾಕ್ಯದ ಪ್ರಕಾರ ಯೋಹಾನನು ಸಾರಿದಂಥ ಸುವಾರ್ತೆ ಏನು ಅಂತಂದರೆ, ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ. ನಾವು ಈ ಪ್ರಪಂಚದ ಕಡೆ ತಿರುಗಿದ್ದೇವೆ, ಪ್ರಪಂಚವನ್ನೇ ನಾವು ದೇವರಾಗಿ ಮಾಡ್ಕೊಂಡು ಬಿಟ್ಟಿದ್ದೇವೆ. ದುಡ್ಡಿದ್ರೇ ನಾವು ಐಶ್ವರ್ಯ ಇದ್ರೇ ನಮ್ಮ ಜೀವನ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಮುಖ್ಯವಾದ ಒಂದು ಜೀವನ ನಮಗೆ ಬೇಕಾದದ್ದು, ನಾವು ದೇವರ ಕಡೆ ತಿರುಗೋಣ. ದೇವರ ಕಡೆ ತಿರುಗಿದಾಗ ಆತನ ಹೆಸರಿನಲ್ಲಿ, ಅಂದರೆ ಯೇಸುಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ನಮಗೆ ಒಂದು ರಕ್ಷಣೆಯಾಗುವುದು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡ್ತೇವೆ. ಹಾಗಾದರೆ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ ಬನ್ನಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಅಬ್ಬಾ, ನಮ್ಮ ಪಾಪ ಪರಿಹಾರಕ್ಕಾಗಿ ಅಬ್ಬಾ ನಿನ್ನ ಮುದ್ದು ಮಗನನ್ನು ಈ ಲೋಕಕ್ಕೆ ಕಳಿಸಬೇಕಾದ್ರೆ ಕರ್ತನೇ ಒಬ್ಬ ದೂತನನ್ನು, ಒಂದು ಶಬ್ದವನ್ನು, ಯೋಹಾನ ಸ್ವಾಮಿ ಪ್ರವಾದನೆಯಲ್ಲಿ ಬರೆದಿರುವಂಥ ವಿಷಯವನ್ನು ಆತನು ಪೂರ್ತಿಗೊಳಿಸುವ ರೀತಿಯಲ್ಲಿ ಯೋಹಾನನನ್ನು, ಸ್ನಾನಿಕನಾದ ಯೋಹಾನನನ್ನು ಕಳಿಸಿದೆ ರಾಜ. ಆತನಿಗೆ ಇರುವಂಥ ಶಿಷ್ಯರು ಕೆಲವರು ಸ್ವಾಮಿ ಯೇಸುಕ್ರಿಸ್ತನ ಶಿಷ್ಯರಾಗಿ ಕರ್ತನೆ ಮಾರ್ಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಸ್ವಾಮಿ ಸ್ತೋತ್ರಪ್ಪ, ಯೋಹಾನನು ಹೇಳಿದ ಹಾಗೆ ನಾವು
ಪಾಪ ಪರಿಹಾರಕ್ಕಾಗಿ ನಿನ್ನ ಕಡೆ ತಿರುಗುವಂತೆ ನಮ್ಮ ಹೃದಯಗಳನ್ನು ನೀನು ಪರಿವರ್ತನೆಗೊಳಿಸು ಸ್ವಾಮಿ. ನಿನ್ನ ಮಹಾಶಕ್ತಿಯಿಂದ, ಪವಿತ್ರಾತ್ಮನ ಬಲದಿಂದ ನಮ್ಮನ್ನು ಆಶೀರ್ವದಿಸಬೇಕಾಗಿ ಈ ಕೇಳುವಂಥ ಮತ್ತು ಕಾರ್ಯಕ್ರಮವನ್ನು ನೋಡುವಂಥ ನನ್ನ ಸಹೋದರರ ಪ್ರಶ್ನೆಗಳಿಗೆ ಆಳವಾದ ನಿನ್ನ ವಾಕ್ಯದಿಂದ ಉತ್ತರವನ್ನು ದಯಪಾಲಿಸಿ ಆಶೀರ್ವದಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.